ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ 3-4 ವರ್ಷಗಳಿಂದ ಈ ಜಗತ್ತಿನಲ್ಲಿ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ. ಬರೀ ಗಲಾಟೆ, ದೊಂಬಿ, ಯುದ್ಧ, ಸಂಘರ್ಷ ಇದೇ ನಡೀತಾ ಇದೆ. ಆರಂಭಿಕ ಹಂತದಲ್ಲಿ ಅಫ್ಘಾನಿಸ್ತಾನದಲ್ಲಿ ಶುರುವಾದ ಈ ಸಂಘರ್ಷ ಮುಂದೆ ಬಾಂಗ್ಲಾಗೆ ವಿಸ್ತರಣೆಯಾಯಿತು. ಅಫ್ಘಾನಿಸ್ತಾನವನ್ನ ತಾಲಿಬಾನ್ ಅನ್ನುವ ಉಗ್ರ ಸಂಘಟನೆ ವಶಕ್ಕೆ ತೆಗೆದುಕೊಂಡ್ರೆ ಬಾಂಗ್ಲಾದಲ್ಲಿ ಯಾವ ರೀತಿಯ ಹೋರಾಟಗಳು ನಡೆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ತಮ್ಮ ದೇಶದ ಪ್ರಧಾನಿಯನ್ನೇ ದೇಶದಿಂದ ಓಡಿಸಿದ್ರು ಬಾಂಗ್ಲಾದೇಶದ ಜನ. ಈಗ ಮತ್ತೊಂದು ದೇಶದ ಸರದಿ. ಹೌದು, ಇದೀಗ ಮತ್ತೊಂದು ದೇಶದಲ್ಲಿ ಅಧ್ಯಕ್ಷರನ್ನೇ ಪಟ್ಟದಿಂದ ಇಳಿಸಿ ದೇಶವನ್ನ ಬಂಡುಕೋರರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ದೇಶ ಬೇರ್ಯಾವುದೂ ಅಲ್ಲ, ಸಿರಿಯಾ. ಸಿರಿಯಾ ಅನ್ನುವ ದೇಶದ ಬಗ್ಗೆ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿರಬಹುದು. ಸಿರಿಯಾ ಅನ್ನುವ ದೇಶ ಯಾವತ್ತಿಗೂ ಸಂಘರ್ಷಗಳಿಗೆ ಹೆಸರುವಾಸಿಯಾದ ದೇಶ. ಒಂದು ಕಾಲದಲ್ಲಿ ಐಸಿಸ್ ಉಗ್ರರು ಅಟ್ಟಹಾಸ ಮೆರೆದಿದ್ದು ಇದೇ ಸಿರಿಯಾದಲ್ಲಿ. ಇದೀಗ ಬಂಡುಕೋರರು ತಮ್ಮ ದೇಶದ ಅಧ್ಯಕ್ಷರನ್ನೇ ಪಟ್ಟದಿಂದ ಕೆಳಗಿಳಿಸಿ ಸಿರಿಯಾವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸಿರಿಯಾ ಬಂಡುಕೋರರ ವಶವಾಗುತ್ತಿದ್ದಂತೆ ಸಿರಿಯಾ ಅಧ್ಯಕ್ಷ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಸಿರಿಯಾದಿಂದ ಹಾರಿದ ಅಧ್ಯಕ್ಷ ಎಲ್ಲಿ ಹೋಗಿದ್ದಾನೆ ಅನ್ನುವ ಖಚಿತ ಮಾಹಿತಿ ಇಲ್ಲಿವರೆಗೆ ಸಿಕ್ಕಿಲ್ಲ. ಕೆಲವು ಮಾಹಿತಿಗಳ ಪ್ರಕಾರ ಸಿರಿಯಾ ಅಧ್ಯಕ್ಷನ ವಿಮಾನ ಪತನವಾಗಿದೆ ಅನ್ನುವ ಸುದ್ದಿಗಳು ಕೂಡ ಇದೆ. ಸಿರಿಯಾದಿಂದ ಟೇಕ್ ಆಫ್ ಆದ ಕೆಲವೇ ಗಂಟೆಗಳಲ್ಲಿ ವಿಮಾನ ರಾಡಾರ್ನ ಸಂಪರ್ಕವನ್ನ ಕೂಡ ಕಳೆದುಕೊಂಡಿದೆ ಅನ್ನುವ ಮಾಹಿತಿಗಳು ಕೂಡ ಸಿಕ್ಕಿದೆ. ಅಲ್ಲಿಗೆ ಸಿರಿಯಾವನ್ನ ಸರ್ವಾಧಿಕಾರಿ ರೀತಿ ಆಳ್ವಿಕೆ ಮಾಡ್ತಾ ಇದ್ದ ಅಧ್ಯಕ್ಷನ ಅಧಿಕಾರದ ಅವಧಿ ಅಂತ್ಯವಾಗಿದೆ. ಸಿರಿಯಾದಲ್ಲಿ ನಡೆದ ಈ ಘಟನೆಯನ್ನ ನಾವು ತಾಲಿಬಾನಿಗಳಿಗೋ ಅಥವಾ ಬಾಂಗ್ಲಾದೇಶದ ಜನಕ್ಕೋ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಬಂಡುಕೋರರು ದೇಶವನ್ನ ವಶಕ್ಕೆ ಪಡೆಯುತ್ತಿದ್ದಂತೆ ಸಿರಿಯಾದಲ್ಲಿ ಹಲವು ಸಮುದಾಯಗಳು ಕುಣಿದು ಕುಪ್ಪಳಿಸುತ್ತಿದೆ. ಅಷ್ಟಕ್ಕೂ ಸಿರಿಯಾದಲ್ಲಿ ಏನಾಗಿದೆ? ಅಧ್ಯಕ್ಷನನ್ನ ಬಂಡುಕೋರ ಪಡೆಗಳು ಓಡಿಸಿದ್ದು ಯಾಕೆ? ಸಿರಿಯಾದ ಇಂದಿನ ಪರಿಸ್ಥಿತಿಗೆ ಕಾರಣವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಿರಿಯಾದಲ್ಲಿ ದೊಡ್ಡದೊಂದು ಕ್ರಾಂತಿ ನಡೆದು ಬಿಟ್ಟಿದೆ. 24 ವರ್ಷಗಳಿಂದ ದೇಶವನ್ನ ಆಳಿದ ಸಿರಿಯಾ ಅಧ್ಯಕ್ಷನನ್ನ ಓಡಿಸಿ ಬಂಡುಕೋರರು ದೇಶವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ ಕಳೆದೊಂದು ತಿಂಗಳಿನಿಂದ ನಡೆಯುತ್ತಿದ್ದ ಅಂತರ್ಯುದ್ಧ ಈಗ ಒಂದು ಹಂತಕ್ಕೆ ಬಂದು ಬಿಟ್ಟಿದೆ. ರಾಜಧಾನಿ ಡಮಸ್ಕಸ್ ಅನ್ನ ವಶಕ್ಕೆ ಪಡೆದಿರುವ ಬಂಡುಕೋರರು ಈಗ ಸಿರಿಯಾದಲ್ಲಿ ಅಧಿಕಾರ ಸ್ಥಾಪಿಸಿಬಿಟ್ಟಿದ್ದಾರೆ. ಹೀಗೆ ದೇಶ ಬಂಡುಕೋರರ ವಶವಾಗುತ್ತಿದ್ದಂತೆ ಅಧ್ಯಕ್ಷ ಬಶರ್ ಅಲ್ ಅಸಾದ್ ದೇಶದಿಂದ ಪರಾರಿಯಾಗಿದ್ದಾರೆ. ಆದರೆ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಮಾತ್ರ ಇಲ್ಲಿವರೆಗೆ ಗೊತ್ತಾಗಿಲ್ಲ. ರಷ್ಯಾ ಅಥವಾ ಟೆಹರಾನ್ಗೆ ಹೋಗಿರಬಹುದು ಅನ್ನುವ ಮಾಹಿತಿ ಇದೆ. ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಬಶರ್ ಅಲ್ ಅಸಾದ್ ರಷ್ಯಾದ ಸರಕು ವಿಮಾನದಲ್ಲಿ ಸಿರಿಯಾದಿಂದ ಪರಾರಿಯಾಗಿದ್ದಾನೆ ಅನ್ನುವ ಮಾಹಿತಿ ಇದೆ. ಇನ್ನು ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇರುವ ಪ್ರಕಾರ ಅಸಾದ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಅರ್ಧದ್ರಲ್ಲೇ ರಾಡಾರ್ನ ಸಂಪರ್ಕ ಕಳೆದುಕೊಂಡಿದ್ಯಂತೆ. ಹೀಗಾಗಿ ವಿಮಾನ ಪತನವಾಗಿರುವ ಭೀತಿ ಕೂಡ ಇದೆ. ಆದರೆ ಅಲ್ಲಿನ ಸ್ಥಳೀಯರು ಬೇರೆಯದ್ದೇ ಕತೆ ಹೇಳ್ತಾ ಇದ್ದಾರೆ. ಆತ ವಿಮಾನದಲ್ಲೂ ಕೂಡ ಹೋಗಿಲ್ಲ, ಆತನ ವಿಮಾನ ಪತನ ಕೂಡ ಆಗಿಲ್ಲ. ಬದಲಾಗಿ ಆತ ಜಲಮಾರ್ಗದ ಮೂಲಕ ದೇಶದಿಂದ ಪರಾರಿಯಾಗಿದ್ದಾನೆ. ಇಷ್ಟೆಲ್ಲ ಮಾಹಿತಿಗಳಿದ್ರೂ ಯಾವ ಮಾಹಿತಿಗಳು ಕೂಡ ಇನ್ನೂ ಅಧಿಕೃತವಾಗಿಲ್ಲ. ಸ್ನೇಹಿತರೆ, ನಿಮಗೆ ಇಲ್ಲಿ ಒಂದು ವಿಚಾರ ಗೊತ್ತಿರಲೇಬೇಕು. ಸಿರಿಯಾದಲ್ಲಿ ಈ ಅಂತರ್ಯುದ್ಧ ಶುರುವಾಗಿದ್ದು ಇಂದು ನಿನ್ನೆಯಲ್ಲ. ಕಳೆದ 14 ವರ್ಷದಿಂದ ಸಿರಿಯಾದಲ್ಲಿ ಬಂಡುಕೋರರು ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಾನೆ ಇತ್ತು. ಇದಕ್ಕೆ ಕಾರಣ ಸರ್ವಾಧಿಕಾರ. ಅಧ್ಯಕ್ಷ ಅಸಾದ್ ಸರ್ವಾಧಿಕಾರಿಯಾಗಿದ್ದ. ಅಧಿಕಾರವನ್ನ ಬೇರೆ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಇವನಿಗಿಂತ ಮೊದಲು ಈತನ ತಂದೆ ಸಿರಿಯಾದ ಅಧ್ಯಕ್ಷ ಪಟ್ಟದಲ್ಲಿ ಕುಳಿತುಕೊಂಡಿದ್ದ. ತಂದೆಯ ನಂತರ ಮಗ ಅಧಿಕಾರ ವಹಿಸಿಕೊಳ್ತಾನೆ. ಹೀಗೆ ಅಧಿಕಾರ ವಹಿಸಿಕೊಂಡ ಅಸಾದ್ ಬರೋಬ್ಬರಿ 24 ವರ್ಷಗಳ ಕಾಲ ಸಿರಿಯಾದಲ್ಲಿ ಆಡಳಿತ ನಡೆಸ್ತಾನೆ. ಈತನ ಈ ಸರ್ವಾಧಿಕಾರದ ವಿರುದ್ಧ 2011ರಿಂದಲೇ ಹೋರಾಟಗಳು ಶುರುವಾಗಿತ್ತು. ಅಂದಹಾಗೆ ಈ ಅಸಾದ್ ಅಧಿಕಾರ ವಹಿಸಿಕೊಂಡಿದ್ದು 2000ನೇ ಇಸವಿಯಲ್ಲಿ. ಅದಕ್ಕಿಂತ ಮೊದಲು ಈತನ ತಂದೆ ಸಿರಿಯಾದ ಆಡಳಿತ ನಿರ್ವಹಿಸ್ತಾ ಇದ್ರು. ತಂದೆ 30 ವರ್ಷಗಳ ಕಾಲ ಸಿರಿಯಾ ಅಧ್ಯಕ್ಷಗಾದಿಯಲ್ಲಿದ್ರು. ಹೀಗೆ ತಂದೆ ಮಗ ಸೇರಿಕೊಂಡು 50 ವರ್ಷಗಳ ಕಾಲ ಸಿರಿಯಾ ಅನ್ನುವ ದೇಶವನ್ನ ಹಾಳು ಮಾಡಿಬಿಟ್ಟಿದ್ರು. ಈಗ ಸಿರಿಯಾಗೋದ್ರೆ ಅಲ್ಲಿ ಕಟ್ಟಡಗಳ ಅವಶೇಷಗಳನ್ನ ಬಿಟ್ಟರೆ ಬೇರೇನೇನು ಕಾಣಿಸೋದಿಲ್ಲ. ಇದಕ್ಕೆಲ್ಲ ಕಾರಣ ಇದೇ ತಂದೆ ಮಗನ ಆಡಳಿತ ಅನ್ನುವ ಆರೋಪಗಳಿದೆ. ಅದರಲ್ಲೂ ಈ ತಂದೆ ಮಗ ಸೇರಿಕೊಂಡು 5 ಲಕ್ಷಕ್ಕೂ ಹೆಚ್ಚು ಜನರ ಪ್ರಾಣ ತೆಗೆದಿದ್ದಾರೆ ಅನ್ನುವ ಬಹುದೊಡ್ಡ ಆರೋಪವೂ ಕೂಡ ಇದೆ. ಹೀಗೆ ಸಿರಿಯಾದಲ್ಲಿ ಮಾರಣಹೋಮ ನಡೆಸಿದ ಅಧ್ಯಕ್ಷನನ್ನ ಬಂಡುಕೋರರು ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಹೋರಾಟ ಶುರುವಾಗಿದ್ದು ಇವತ್ತು ನಿನ್ನೆಯಿಂದ ಅಲ್ಲ. ಕಳೆದೊಂದು ದಶಕದಿಂದ ಸಿರಿಯಾದಲ್ಲಿ ಸರ್ಕಾರ ಹಾಗೂ ಬಂಡುಕೋರ ಸಂಘಟನೆಗಳ ನಡುವೆ ಸಂಘರ್ಷ ನಡೆಯುತ್ತಲೇ ಇತ್ತು.
ಅಂದಹಾಗೆ 2011ರ ಸಮಯದಲ್ಲಿ ಅರಬ್ ದೇಶಗಳಲ್ಲಿ ಸರ್ವಾಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ದಂಗೆಗಳು ಆರಂಭವಾಗಿದ್ದವು. ಈ ದಂಗೆಯಲ್ಲಿ ಹಲವು ಸರ್ವಾಧಿಕಾರಿಗಳು ಅಧಿಕಾರ ಕಳೆದುಕೊಂಡರು. ಲಿಬಿಯಾ, ಈಜಿಪ್ಟ್, ಇರಾಕ್ನಂತಹ ದೇಶಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದ ಸರ್ವಾಧಿಕಾರಿಗಳು ದಂಗೆಯ ಬಳಿಕ ಅಧಿಕಾರದಿಂದ ಕೆಳಗಿಳಿಯಬೇಕಾಯಿತು. ಹೀಗೆ ಅರಬ್ ದೇಶಗಳಲ್ಲಿ ಶುರುವಾದ ಈ ದಂಗೆ ಮುಂದೆ ಸಿರಿಯಾಗೂ ಕೂಡ ಕಾಲಿಡುತ್ತೆ. ಅಲ್ಲಿನ ಜನ ಹಾಗೂ ಕೆಲವು ಸಂಘಟನೆಗಳು ಸಿರಿಯಾ ಅಧ್ಯಕ್ಷ ಅಸಾದ್ ವಿರುದ್ಧ ಹೋರಾಟಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಶುರುವಾದ ಈ ಹೋರಾಟ ದಂಗೆಯಾಗಿ ಪರಿವರ್ತನೆಯಾಗುತ್ತೆ. ಆದರೆ ಅರಬ್ ದೇಶಗಳಲ್ಲಿ ಆದಂತೆ ಇಲ್ಲಿ ಹೋರಾಟ ಯಶಸ್ವಿಯಾಗೋದಿಲ್ಲ. ಇದಕ್ಕೆ ಕಾರಣ ರಷ್ಯಾದ ಸಹಾಯ ಪಡೆದ ಅಧ್ಯಕ್ಷ ಅಸಾದ್ ತನ್ನ ವಿರುದ್ಧ ನಡೆಯುತ್ತಿದ್ದ ದಂಗೆಯನ್ನ ಮಟ್ಟ ಹಾಕುವಲ್ಲಿ ಯಶಸ್ವಿಯಾದರು. ಅಂದಹಾಗೆ ಸಿರಿಯಾ ದಂಗೆಯ ನೇತೃತ್ವ ವಹಿಸಿಕೊಂಡಿದ್ದು ತಹೀರ್ ಅಲ್ ಶಾಮ್ ಅನ್ನುವ ಸಂಘಟನೆ. ಈ ಸಂಘಟನೆಗೆ ಅಲ್ ಕಾಯ್ದಾದ ಬೆಂಬಲ ಕೂಡ ಇತ್ತು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹೀಗೆ 2011ರಲ್ಲಿ ಶುರುವಾದ ಈ ಹೋರಾಟ 2018ರ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ಇತ್ತೀಚೆಗೆ ಮತ್ತೆ ಆ ಹೋರಾಟ ಮರುಜೀವ ಪಡೆದುಕೊಂಡಿದೆ. ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಕೂಡ ಪ್ರಯತ್ನಗಳನ್ನು ಮಾಡಲಾಗಿತ್ತು. ರಷ್ಯಾವಂತೂ ವೈಮಾನಿಕ ದಾಳಿ ನಡೆಸಿ ಬಂಡುಕೋರರನ್ನ ಮಟ್ಟ ಹಾಕಲು ಮುಂದಾಗಿತ್ತು. ಆದರೆ ಈ ಬಾರಿ ಬಂಡುಕೋರರು ಛಲ ಬಿಡಲಿಲ್ಲ. ಮೊದಲು 4 ನಗರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಈಗ ರಾಜಧಾನಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹೀಗೆ ದೇಶದ ಆಡಳಿತ ಕೇಂದ್ರ ಉಗ್ರರ ವಶವಾಗುತ್ತಿದ್ದಂತೆ ಅಧ್ಯಕ್ಷ ಅಸಾದ್ ಪರಾರಿಯಾಗಿದ್ದಾನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಸಿರಿಯನ್ ಅಂತರ್ಯುದ್ಧದಲ್ಲಿ ಇರಾನ್ ಮತ್ತು ಹಿಜ್ಬುಲ್ಲಾದ ಪಾತ್ರವು ಕೂಡ ತುಂಬಾನೇ ಮುಖ್ಯವಾಗಿದೆ. ಎರಡು ಗುಂಪುಗಳು ಕಾಲಕಾಲಕ್ಕೆ ಬಂಡುಕೋರ ಗುಂಪುಗಳಿಗೆ ಶಸ್ತ್ರಾಸ್ತ್ರಗಳ ನೆರವನ್ನ ನೀಡಿದೆ. ಇರಾನ್ನ ಕುಡ್ಸ್ ಫೋರ್ಸ್ನ ಕಮಾಂಡರ್ ಕಾಸೆಮ್ ಸುಲೈಮಾನಿ ಸಿರಿಯಾದಲ್ಲಿ ಇರಾನ್ ಹಸ್ತಕ್ಷೇಪದ ಕಾರಣೀಕರ್ತ ಅಂತ ಹೇಳಲಾಗುತ್ತೆ. ಇನ್ನು ಇರಾನ್ ಕೂಡ ಹಲವಾರು ಬಾರಿ ಶಸ್ತ್ರಾಸ್ತ್ರಗಳನ್ನ ಪೂರೈಸಿದೆ. ಹಿಜ್ಬುಲ್ಲಾ ದೊಡ್ಡ ಸಂಖ್ಯೆಯ ಹೋರಾಟಗಾರರನ್ನ ಸಿರಿಯಾಗೆ ಕಳಿಸಿತ್ತು. ಇರಾನ್ ಮತ್ತು ಲೆಬನಾನ್ ಎರಡು ಶಿಯಾ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಾಗಿವೆ ಮತ್ತು ಸಿರಿಯಾದಲ್ಲಿ ಅಲ್ಪಸಂಖ್ಯಾತ ಶಿಯಾ ಸಮುದಾಯವನ್ನ ಬೆಂಬಲಿಸುತ್ತದೆ. ಇದೇ ಕಾರಣಕ್ಕಾಗಿಯೇ ಇರಾನ್ ಸಿರಿಯಾದಲ್ಲಿ ಬಂಡುಕೋರ ಗುಂಪುಗಳಿಗೆ ಯಥೇಚ್ಛವಾಗಿ ಹಣದ ಹೊಳೆ ಹರಿಸುತ್ತೆ. ಹೀಗೆ ಸಿರಿಯಾದಲ್ಲಿ ಬಂಡುಕೋರ ಗುಂಪುಗಳು ಅಟ್ಟಹಾಸ ಮಾಡ್ತಾ ಇರೋದಕ್ಕೆ ಇರಾನ್ ಕೂಡ ಕಾರಣ. ಮತ್ತೊಂದು ಕಡೆಯಲ್ಲಿ ರಷ್ಯಾ ಅಧ್ಯಕ್ಷ ಅಸಾದ್ಗೆ ಆಶ್ರಯ ನೀಡಿದೆ ಅನ್ನುವ ಮಾಹಿತಿಗಳು ಕೂಡ ಇದೆ. ಹೀಗೆ ಸಿರಿಯಾದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ನಡೆಯುತ್ತಿದ್ದರೆ ಅತ್ತ ಈ ಸಂಘರ್ಷಕ್ಕೆ ಇಸ್ರೇಲ್ ಎಂಟ್ರಿ ಕೊಟ್ಟಿದೆ. ಸಿರಿಯಾ ರಾಜಧಾನಿಗೆ ಬಂದು ಬಂಡುಕೋರರು ಅಧಿಕಾರ ಸ್ಥಾಪಿಸುತ್ತಿದ್ದಂತೆ ಅತ್ತ ಇಸ್ರೇಲ್ ಸಿರಿಯಾದ ಮೇಲೆ ಡೆಡ್ಲಿ ದಾಳಿ ಶುರು ಮಾಡಿದೆ. ಸಿರಿಯಾದ ನೆಲದ ಮೇಲೆ ದಾಳಿ ಮಾಡುತ್ತಾ ಸಿರಿಯಾ ನೆಲವನ್ನ ಇಸ್ರೇಲ್ ತನ್ನ ವಶಕ್ಕೆ ಪಡೆಯುತ್ತಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕಾರಣಕ್ಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಮತ್ತೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಸ್ನೇಹಿತರು, ಗೊತ್ತಿರಲಿ, ಗೋಲ್ಡನ್ ಹೈಟ್ಸ್ ಅನ್ನುವ ಪ್ರದೇಶ ಸಿರಿಯಾ ಸೇನೆಯ ಹಿಡಿತದಲ್ಲಿತ್ತು. ಇದೀಗ ಇಸ್ರೇಲ್ನ ಸೇನೆ ಈ ಭಾಗಕ್ಕೆ ನುಗ್ಗಿ ಗೋಲ್ಡನ್ ಹೈಟ್ಸ್ ಪ್ರದೇಶವನ್ನ ತನ್ನ ವಶಕ್ಕೆ ಪಡೆದಿದೆ. ಇದೊಂದೇ ಪ್ರದೇಶ ಅಲ್ಲ, ಇನ್ನೂ ಕೂಡ ಹಲವು ಪ್ರದೇಶಗಳನ್ನ ಇಸ್ರೇಲ್ ವಶಕ್ಕೆ ಪಡೆದುಕೊಳ್ತಾ ಇದೆಯಂತೆ. ಸ್ನೇಹಿತರೆ, ನಾವು ಈ ಹಿಂದೆ ಈ ಗೋಲ್ಡನ್ ಹೈಟ್ಸ್ ಪ್ರದೇಶದ ಬಗ್ಗೆ ಒಮ್ಮೆ ಹೇಳಿದ್ವಿ. 1967ರಲ್ಲಿ ಕೂಡ ಇಸ್ರೇಲ್ ಈ ಪ್ರದೇಶವನ್ನ ವಶಪಡಿಸಿಕೊಂಡಿತ್ತು. ಆದರೆ ಜಾಗತಿಕ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗಿ ಇದನ್ನ ಬಫರ್ ಝೋನ್ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಈ ಪ್ರದೇಶ ಇಸ್ರೇಲ್ನ ತೆಕ್ಕೆಗೆ ಬಿದ್ದಿದೆ. ಸಿರಿಯಾದಲ್ಲಿ ನಡೆಯುತ್ತಿರುವ ಸಂಘರ್ಷವನ್ನೇ ಉಪಯೋಗಿಸಿಕೊಂಡು ಇಸ್ರೇಲ್ ಇನ್ನಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಇನ್ನು ಇತ್ತ ಭಾರತ ಸಿರಿಯಾ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ವಿದೇಶಾಂಗ ಇಲಾಖೆ ರಾಯಭಾರಿ ಕಚೇರಿಯೊಂದಿಗೆ ಸತತ ಸಂಪರ್ಕದಲ್ಲಿದೆ. ರಾಯಭಾರ ಕಚೇರಿಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅಲ್ಲದೆ ಸಿರಿಯಾ ತೊರೆಯುವಂತೆ ಭಾರತೀಯರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ನಿಗದಿಯಾಗಿರುವ ಪ್ರವಾಸವನ್ನ ಕೂಡ ರದ್ದುಗೊಳಿಸುವಂತೆ ಭಾರತೀಯರಿಗೆ ವಿದೇಶಾಂಗ ಸಚಿವಾಲಯ ಸಲಹೆ ನೀಡಿದೆ. ಅದೇನೇ ಇರಲಿ, ಸಿರಿಯಾ ಸಂಘರ್ಷದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.